ನಮಸ್ಕಾರ ಎಲ್ಲರಿಗೂ. ಇದು ಚಿಕ್ಕಮಗಳೂರು ಸೀರೀಸ್ನ ಮೊದಲನೇ ದಿನ ನಾವು ಈ ಕೃಷ್ಣ ರಾಜೇಂದ್ರ ಹಿಲ್ ಸ್ಟೇಷನ್ ಕೆಮ್ಮಣ್ಣುಗುಂಡಿಗೆ ಬಂದಿದ್ವಿ. ಇದನ್ನು ರಾಜಭವನ ಅಂತಲೂ ಅಂತಾರೆ. ನೀವು ಕನ್ಫ್ಯೂಸ್ ಆಗಿಬಿಡಿ. ಆಟೋದವರು ನಿಮಗೆ ಫಸ್ಟು ರಾಜಭವನ ಕೆಮ್ಮಣ್ಣುಗುಂಡಿ ಅಂತ ಎರಡೂ ಹೇಳ್ತಾರೆ. ಆದರೆ ನೀವು ತಿಳ್ಕೊಳ್ಳಿ, ರಾಜಭವನ ಕೆಮ್ಮಣ್ಣುಗುಂಡಿ ಈ ಕೃಷ್ಣ ರಾಜೇಂದ್ರ ಹಿಲ್ ಸ್ಟೇಷನ್ ಅಂತ ಎರಡೂ ಒಂದೇ. ನೆಕ್ಸ್ಟ್ ನೋಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಎಲ್ಲ. ಇದು ನೋಡಿ ಬೆಟ್ಟ ತೋರಿಸ್ತಾ ಇದ್ದೀನಿ. ಅದು ನಿಮಗೆ ಸನ್ಸೆಟ್ ವ್ಯೂ ಪಾಯಿಂಟ್ ಅಂತ ಬರುತ್ತೆ. ಅದು ಮೇಲೆಲ್ಲ ಹೋಗಿ ನಿಮಗೆ ತೋರಿಸ್ತೀನಿ. ಫೈನಲಿ ಕೆಮ್ಮಣ್ಣುಗುಂಡಿಗೆ ಬಂದಿದ್ದೀವಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಾ ಹಿಂದೆಗಡೆ ಯಾವ ಥರ ಇದೆ ಅಂದ್ಬಿಟ್ಟು. ಬೆಟ್ಟ ಗುಡ್ಡ ಒಂಥರ ಪಾರ್ಕ್ ಥರ ಇದೆ, ಚೆನ್ನಾಗಿದೆ, ವೈಬ್ ಸೂಪರ್ ಆಗಿದೆ. ಆದರೆ ಬರೋದೇ ಸ್ವಲ್ಪ ತುಂಬ ಕಷ್ಟ ಆಯಿತು. ಬರೋದ್ರಲ್ಲಿ ತುಂಬ ನೋಡಿ, ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಬರೋ ರೋಡೆಲ್ಲ ವಿಡಿಯೋದಲ್ಲಿ ಹಾಕಿರ್ತೀನಿ, ನೋಡ್ಬೋದು ನೀವೇ. ಅಲ್ಲ ಇಲ್ಲೆಲ್ಲ ತುಂಬ ಅದನ್ನು ನೋಡಿ ಎಂಟ್ರಿ ಫೀಸು ಅದೆಲ್ಲ ತೊಗೊತಾರಪ್ಪ. ಸರ್ಕಾರದ ಕಡೆಯಿಂದ ಏನಾದರೂ ಒಂದು ಸ್ವಲ್ಪ ರೋಡ್ ಚೆನ್ನಾಗಿ ಮಾಡಿಸ್ಕೋಬೇಕು, ಪಾರ್ಕಿಂಗ್ ಮಾಡಿಸ್ಬೇಕು, ಆ ಥರ ಏನು ಥಿಂಕ್ ಮಾಡಿದೆ ಒಟ್ನಲ್ಲಿ ಟೂರಿಸ್ಟ್ ಪ್ಲೇಸ್ಗೇನು ಇದೆಲ್ಲ ಚೆನ್ನಾಗಿದೆ. ಇದೆಲ್ಲ ನೋಡಿರಿ ಕೆಮ್ಮಣ್ಣುಗುಂಡಿ ಅಂದ್ಬಿಟ್ಟು ಇದೆಲ್ಲ ಸಖತ್ತಾಗಿ ಮಾಡಿದ್ದಾರೆ, ಒಂಥರ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಫುಲ್ಲು ಕ್ಲೀನಾಗಿದೆ. ಅದು ಬಿಟ್ಟರೆ ಇನ್ನು ರೋಡ್ ಆಗಲಿ ಅವೆಲ್ಲ ಆಗಲಿ ಇನ್ನೂ ಏನು ಸರಿಯಾಗಿ ಮಾಡಿಸೇ ಇಲ್ಲ. ಇದೆಲ್ಲ ನೋಡೋಣ, ಮೇಲ್ಗಡೆ ಹೋಗ್ಬೇಕು, ಜಾಗ ಇದೆ ಅಲ್ಲಿ ಮೇಲ್ಗಡೆ ಹೋಗ್ತಿದ್ದಾರೆ. ಮೇಲ್ಗಡೆ ಹೋಗ್ಬಿಟ್ಟು ವಿಡಿಯೋ ಮಾಡೋಣ, ಫುಲ್ಲು ತೋರಿಸ್ತೀನಿ ನೋಡಿ. ಕೆಮ್ಮಣ್ಣುಗುಂಡಿಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ನೋಡಿ, ನೀವು ನೋಡ್ತಾ ಇದ್ದರೆ ಇದು ಕೆಮ್ಮಣ್ಣುಗುಂಡಿ. ನಾನು ಮೊದಲು ಕೆಮ್ಮಣ್ಣುಗುಂಡಿ ಅಂದರೆ ಬರೀ ಮಣ್ಣುಗುಡ್ಡಗಳೇ ಜಾಸ್ತಿ ಇರ್ತವೆ, ಆ ರೀತಿ ನನ್ನ ಥಿಂಕಿಂಗ್ ಇತ್ತು. ಆದರೆ ಇಲ್ಲಿ ನೋಡಿದ್ರೆ ಸ್ವಲ್ಪ ಬೆಟ್ಟ ಗುಡ್ಡ ಸ್ವಲ್ಪ ಚೆನ್ನಾಗಿದೆ, ಹಸಿರು ಪಾರ್ಕು ವನ ಎಲ್ಲ ಚೆನ್ನಾಗಿದೆ. ಆದರೆ ಈ ಕಡೆ ಇಲ್ಲಿಗೆ ಏನಾದರೂ ಬರಬೇಕು ಅಂದರೆ ನಾವು ಮಾನ್ಸೂನ್ ಟೈಮಲ್ಲಿ ಬಂದರೆ ಸಖತ್ತಾಗಿರುತ್ತೆ. ಎಲ್ಲ ಹಸಿರಾಗಿ ಕಾಣಿಸ್ತಾ ಇರುತ್ತೆ, ಸೂಪರಾಗಿ ಕಾಣಿಸ್ತಿರುತ್ತೆ ಇವೆಲ್ಲನೂ. ಆ ಟೈಮಲ್ಲಿ ಬರೋಕ್ಕೆ ನೀವು ಯಾರು ಬರ್ತೀನಿ ಅನ್ನೋ ಪ್ಲ್ಯಾನಿಂಗ್ ಏನಾದ್ರು ಇದ್ದರೆ ಆ ಟೈಮಲ್ಲಿ ಬನ್ನಿ ಫ್ರೆಂಡ್ಸ್. ಓಕೆ, ನೋಡಿ ಈ ಮೋಡಗಳು ನೋಡ್ತಾ ಇದ್ದರೆ ಸೂಪರಾಗಿ ಕಾಣಿಸ್ತಾ ಇದೆ, ಒಳ್ಳೆ ವ್ಯೂ ಮಾತ್ರ ಇದು. ನೆಕ್ಸ್ಟು ಈ ನೋಡಿ ಫ್ರೆಂಡ್ಸ್, ಈ ಪ್ಲೇಸಲ್ಲಿ ಸುಮಾರು ಕನ್ನಡ ಫಿಲಮ್ಗಳು ತೆಗ್ದಿದ್ದಾರೆ. ಇಲ್ಲಿ ಹಿಂದ್ಗಡೆ ಇದು ಶಂಕರ್ ನಾಗ್ ಅವ್ರದ್ದು ಪ್ರೀತಿ ಮಾಡೋ ತಮಾಷೆ ನೋಡೋ ಅನ್ನೋ ಫಿಲಮ್ನ ಇಲ್ಲೇ ಶೂಟ್ ಮಾಡಿದ್ದಾರೆ ಅಂತ ಗೊತ್ತಾಯಿತು ನನಗೆ. ನೆಕ್ಸ್ಟ್ ಇಲ್ಲೊಂದು ಗೆಸ್ಟ್ ಹೌಸ್ ಥರ ಬರುತ್ತೆ, ಮೇಲ್ಗಡೆ ಹತ್ಕೊಂಡು ಹೋದರೆ ನಿಮಗೆ ಒಂದು ಮನೆ ಕಾಣಿಸುತ್ತೆ. ಅದನ್ನು ಆ ಫಿಲಮಲ್ಲಿ ಬಾಲಕೃಷ್ಣ ಅವರು ಯೂಸ್ ಮಾಡಿರ್ತಾರೆ, ಅವ್ರದ್ದೇ ಮನೆ ಅಂದ್ಬಿಟ್ಟು ಆ ಥರ ಮಾಡಿರ್ತಾರೆ. ಸುಮಾರು ಫಿಲಮ್ ತೆಗೆದಿದ್ದಾರೆ. ಅದನ್ನು ಈ ಪ್ರಕೃತಿ ಸೌಂದರ್ಯ ನೋಡ್ತಾ ಇದ್ದರೆ ಯಾರಿಗೆ ತಾನೇ ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಂತ ಹೇಳಿದ್ರೆ, ನಾವು ಇವಾಗಲೇ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ. ಅಕಸ್ಮಾತ್ ನಾವೇನಾದರೂ ಮಳೆಗಾಲ ಈ ಮಾನ್ಸೂನ್ ಟೈಮಲ್ಲಿ ಬಂದರೆ ಇನ್ನೂ ಸೂಪರಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಅಕಸ್ಮಾತ್ ನೀವು ಯಾರು ಬಂದಿಲ್ಲ ಅಂದರೆ ಬನ್ನಿ ನೋಡಿ. ಬರೋಕ್ಕೆ ಇಲ್ಲಿಗೆ ನಾವು ಆಟೋದಲ್ಲಿ ಬಂದ್ವಿ ಅಂತ ನಿಮ್ಗೆ ಗೊತ್ತಾಯಿತು, ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ. ಆಟೋದಲ್ಲಿ ಬಂದ್ವಿ ನಾವು. ಆಟೋದಲ್ಲಿ ಬರೋಕ್ಕೆ ನಮಗೆ 90 ರೂಪೀಸ್ ಚಾರ್ಜ್ ಮಾಡಿದ್ರು ಎಂಟ್ರಿ ಫೀಸು. ಅಲ್ಲಿಂದ ನಾವು ಫುಲ್ಲು ಇಲ್ಲಿ ಸ್ಟಾರ್ಟಿಂಗಲ್ಲಿ ಎಂಟ್ರೆನ್ಸಲ್ಲೇ ತೊಗೋತಾರೆ 90 ರೂಪೀಸು. ಅಲ್ಲಿಂದ ನೀವು ಬೇರೆ ಕಡೆ ಎಲ್ಲ ನೋಡ್ಬೋದು. ಇಲ್ಲಿ ನೀವು 90 ರೂಪೀಸ್ ಪೇ ಮಾಡೋದು ಒಂಥರ ನಿಮಗೆ ಅಲ್ಲಿ ಒಂದು ಮನೆಯಲ್ಲಿ ಒಂದು ಮೈನ್ ಡೋರ್ ಇರುತ್ತಲ್ಲ ಆ ರೀತಿ. ಅದಾದಮೇಲೆ ಬೇರೆ ಡೋರ್ಗಳು ಇರ್ತವೆ, ಅಲ್ಲೂ ನೀವು ಪೇ ಮಾಡಬೇಕಾಗುತ್ತೆ. ಅದನ್ನು ನೋಡ್ಕೊಂಡು ನೀವು ಬನ್ನಿ. ಅಲ್ಲಿ ನೀವು ಎಬ್ಬೆ ಫಾಲ್ಸಲ್ಲಿ ಪೇ ಮಾಡಬೇಕು, ಮತ್ತು ಜೆಟ್ ಟ್ರೆಕ್ಕಿಂಗ್ ಪಾಯಿಂಟಲ್ಲೂ ಪೇ ಮಾಡಬೇಕು. ಈ ರೀತಿ ಇರುತ್ತೆ, ಅದು ಸ್ವಲ್ಪ ನೀವು ತಿಳ್ಕೊಂಬನ್ನಿ. ಅದಾದಮೇಲೆ ನೀವು ಮೇಲ್ಗಡೆಗೆ ಬಂದರೆ ಇಲ್ಲಿ ನಮಗೆ ಸನ್ಸೆಟ್ ವ್ಯೂ ಪಾಯಿಂಟ್ ಕಾಣಿಸುತ್ತೆ, ತುಂಬ ಸಕ್ಕತ್ತಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದೆಲ್ಲ ನಾವು ಸಂಜೆ ಟೈಮಲ್ಲಿ ಬಂದರೆ ಸೂಪರಾಗಿ ಕಾಣಿಸುತ್ತೆ ಮಾತ್ರ. ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಕಳೆದೋಗ್ಬೇಕು ನಿಜವೂ. ಅಲ್ಲಿ ಆ ಥರ ಪ್ಲೇಸ್ಗಳು ನೋಡಿ ನಾವೆಲ್ಲ ಸುಮಾರು ಇಲ್ಲಿ ಬೆಂಗಳೂರಲ್ಲಿದ್ದು ಅಲ್ಲಿ ಟ್ರಾಫಿಕ್ಕು ಅದು ಇದು ನೋಡಿ ತುಂಬ ನಮ್ಮ ಕಣ್ಣೆಲ್ಲ ಹಾಳಾಗೋಗ್ಬಿಟ್ಟಿರುತ್ತೆ. ಇಂಥದ್ದೆಲ್ಲ ನೋಡಬೇಕು ಜೀವನದಲ್ಲಿ, ಇಂಥವೆಲ್ಲ ಬಂದು ನೋಡಬೇಕು ಅಲ್ವಾ? ಹೇಗಿದೆಲ್ಲ ಈ ಪ್ರಕೃತಿ ಸೌಂದರ್ಯನ ನೋಡ್ತಾ ಹಂಗೆ ಮೂಕ ವಿಸ್ಮಿತರಾಗಿ ಅಲ್ಲೇ ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ತಗೊಂಡು ನೆಕ್ಸ್ಟ್ ನಾವು ಪ್ಲ್ಯಾನ್ ಮಾಡಿದ್ದು ಜೆಟ್ ಪಾಯಿಂಟ್ ಟ್ರೆಕ್ಕಿಂಗ್ ಹೋಗಬೇಕು ಅಂತ. ನೋಡಿ ನೆಕ್ಸ್ಟ್ ನಿಮ್ಗೆ ಅದನ್ನು ತೋರಿಸ್ತೀನಿ ನೋಡಿ. ನೆಕ್ಸ್ಟ್ ಹಂಗೆ ಕೆಮ್ಮಣ್ಣುಗುಂಡಿಯಿಂದ ಬಂದು ನೆಕ್ಸ್ಟ್ ನಾವೀಗ ಜೆಟ್ ಪಾಯಿಂಟ್ ಟ್ರೆಕ್ಕಿಂಗ್ ಕಡೆ ಹೋಗ್ತಾ ಇದ್ವಿ. ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ಇಲ್ಲಿಗೆ 3 ಕಿಲೋಮೀಟ್ರ್ ಇದೆ ಫ್ರೆಂಡ್ಸ್. ಹೋಗೋಕ್ಕೆ 3 ಕಿಲೋಮೀಟ್ರ್, ಬರೋಕ್ಕೆ 3 ಕಿಲೋಮೀಟ್ರ್, ಟೋಟಲ್ 6 ಕಿಲೋಮೀಟ್ರ್ ಆಗುತ್ತೆ. ನಾವಿಲ್ಲಿ ಎಂಟ್ರೆನ್ಸಲ್ಲಿ ಅಲ್ಲಿಂದ ಮತ್ತೆ ಆಟೋ ಹತ್ಕೊಂಡು ವಾಪಸ್ ಬಂದು ಅಲ್ಲಿ ಜೆಟ್ ಪಾಯಿಂಟ್ ಟ್ರೆಕ್ಕಿಂಗು ಎಂಟ್ರೆನ್ಸಲ್ಲಿ ಒಬ್ಬರಿಗೆ 150 ತೊಗೊತಾರೆ. ಅಲ್ಲಿ ಮತ್ತೆ ಒಳಗಡೆಗೆ ನಮ್ಗೆ ಯಾವುದೇ ವಾಟರ್ ಕ್ಯಾನ್ ಆಗಲಿ, ನೆಕ್ಸ್ಟು ಯಾವುದೇ ಚಿಪ್ಸು ಪ್ಲಾಸ್ಟಿಕ್ ಅದೇ ಆಗಲಿ ಇಲ್ಲಿ ತೊಗೊಂಡೋಗ್ಬಿಡಲ್ಲ. ಕವರ್ ಅದೇ ಯಾವುದು ತೊಗೊಂಡೋಗ್ಬಿಡಲ್ಲ, ಅಲ್ಲೇ ಇಸ್ಕೊತಾರೆ. ಏನಾದ್ರು ತಗೊಬಂದರೂ ನಾವು ಅಲ್ಲೇ ಕೊಟ್ಬಿಟ್ಟು ಹೋಗಬೇಕು. ನೆಕ್ಸ್ಟ್ ನೋಡಿ, ಈಗ ನಾವು ಅಲ್ಲೇ 3 ಜನ ಬಂದಿದ್ವು. 450ನ ಪೇ ಮಾಡಿಬಿಟ್ಟು ಹೋಗ್ತಾ ಇದ್ವಿ ಜೆಟ್ ಟ್ರೆಕ್ಕಿಂಗ್ ಪಾಯಿಂಟ್ಸ್ಗೆ.
ನೋಡಿ ನೋಡ್ತಾ ಇದ್ರಲ್ಲ ಯಾವ ರೀತಿ ಕಾಣಿಸ್ತಾ ಇದೆ ಅಂದರೆ ತುಂಬ ಇದು ಸ್ವಲ್ಪ ಮಾನ್ಸೂನ್ ಟೈಮಲ್ಲಿ ಬಂದರೆ ಸ್ವಲ್ಪ ಕಷ್ಟ ಆಗ್ಬೋದು. ಏನಕ್ಕೆ ಅಂದರೆ ಇದು ಮಣ್ಣಿರೋದ್ರಿಂದ ಸ್ವಲ್ಪ ಜಾರುತ್ತೆ, ಸ್ವಲ್ಪ ಓಡಾಡೋಕ್ಕೆ ಸ್ವಲ್ಪ ಜಾಸ್ತಿ ಜಾಗ ಇಲ್ಲ. ನೆಕ್ಸ್ಟ್ ನಾವು ಹಂಗೆ ನಡ್ಕೊಂಡು ಬಂದರೆ ಸೆಂಟ್ರಲ್ಲಿ ನಮಗೆ ಶಾಂತಿ ಫಾಲ್ಸ್ ಅಂತ ಬರುತ್ತೆ. ಈಗ ನೋಡ್ತಾ ಇದ್ರೆ ನೋಡಿ, ಇದು ಶಾಂತಿ ಫಾಲ್ಸ್ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ. ನಾವು ಅಲ್ಲಿಂದ ನಡ್ಕೊಂಡು ಬಂದು ಸುಸ್ತಾಗಿದ್ದರೆ ಇದೊಂಥರ ರಿಲ್ಯಾಕ್ಸ್ ಮಾಡ್ಬೋದು ಇಲ್ಲೆಲ್ಲ ನಿಂತ್ಕೊಂಡು. ತುಂಬ ಚೆನ್ನಾಗಿದೆ ವ್ಯೂ ಪಾಯಿಂಟ್ ಮಾತ್ರ. ಇಲ್ಲೆಲ್ಲ ನಿಂತ್ಕೊಂಡು ಫೋಟೋಸ್ ಎಲ್ಲ ತೊಗೊಂಡು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ತುಂಬ ಪಾಚಿ ಇದೆ. ಅದೇನಪ್ಪ ಅಂದರೆ ಫುಲ್ ಜಾರುತ್ತೆ, ಹುಷಾರಾಗಿ ನಾವು ಹ್ಯಾಂಡಲ್ ಮಾಡಬೇಕಿಲ್ಲಿ. ನಾವೇನು ತಮಾಷೆ ಮಾಡೋಕ್ಕೆ ಹೋದರೆ ಇಲ್ಲಿ ಅಮಾಸೆ ಆಗುತ್ತೆ ಅಂತಾರಲ್ಲ, ಹಂಗೆ ಆಗುತ್ತೆ ಅಷ್ಟೇ. ನೋಡಿರಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಪೀಕು, ಅಲ್ಲಿಗೆ ಹೋಗ್ಬೇಕು ನಾವು. ಅಲ್ಲಿಂದ ಎಂಟ್ರೆನ್ಸಿಂದ ಒಂದು 3 ಕಿಲೋಮೀಟ್ರ್ ಆಗುತ್ತೆ. ಆರಾಮಾಗಿ ಚೆನ್ನಾಗಿದೆ, ಒಂಥರ ಎಕ್ಸ್ಪೀರಿಯೆನ್ಸು. ನೋಡಿರಿ ಲೆಫ್ಟಲ್ಲೆಲ್ಲ ನೋಡಿದ್ರೆ ಫುಲ್ಲು ಹಸಿರು, ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿದೆ ಅಂದರೆ ಈಗಲೇ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನೀವು ಯೋಚನೆ ಮಾಡಿ ಮಳೆ ಟೈಮಲ್ಲಿ ಏನಾದ್ರು ಬಂದರೆ ಹೆಂಗಿರುತ್ತೆ ನೋಡಿರಿ. ನೀವು ನೋಡ್ತಾ ಇದ್ದೀರ ಈ ರೋಡ್ ಎಷ್ಟು ಚಿಕ್ಕದಾಗಿದೆ ಅಂತ ಹೇಳಿದ್ರೆ, ಅಕಸ್ಮಾತ್ ನಾವು ಮಳೆ ಟೈಮಲ್ಲಿ ಬಂದರೆ ತುಂಬ ಸ್ವಲ್ಪ ಕಷ್ಟ ಆಗುತ್ತೆ ಓಡಾಡೋಕ್ಕೆ. ಆದರೆ ಹುಷಾರಾಗಿ ಓಡಾಡಬೇಕು ನಾವು ನೋಡ್ಕೊಂಡು. ಅದಕ್ಕೆ ನೋಡಿ ನೆಕ್ಸ್ಟಾಗಿ ಬಂದರೆ ಫುಲ್ಲು ಒಂದು ಶೂಸು ಅದೆಲ್ಲ ಹಾಕೊಂಡು, ಟ್ರೆಕ್ಕಿಂಗ್ ಶೂಸು ಅದೆಲ್ಲ ಹಾಕೊಂಡು ಬಂದರೆ ತುಂಬ ಒಳ್ಳೆಯದು. ನೋಡಿರಿ ಯಾವ ಥರ ಹತ್ತಕ್ಕೆ ನೋಡಿರಿ, ಒಂದೇ ಮೆಟ್ಲು ಥರ ಇದ್ರೂ ಅದು ಸ್ವಲ್ಪ ಕಲ್ಲುಗಳ ಥರ ಇದೆ, ಸೆಂಟ್ರ್ ನೋಡಿ ಈ ಥರ ಎಲ್ಲ ಸಿಗ್ತಾ ಇದೆ. ಮಳೆ ಬಂದಾಗ ಸ್ವಲ್ಪ ಜಾರುತ್ತೆ ಇದು. ನಾವು ಹತ್ಬೇಕಾದ್ರೆ ಹೋಗ್ತಾ ಇರೋ ಟೈಮಲ್ಲಿ ಸ್ವಲ್ಪ ಒಂದು 2-3 ಕಡೆ ಬೇರೆ ಕಡೆ ಸ್ವಲ್ಪ ಸ್ಲಿಪ್ ಆಯಿತು. ಅದು ಅಕಸ್ಮಾತ್ ಏನು ತೊಂದರೆ ಆಗಲ್ಲ. ನೆಕ್ಸ್ಟ್ ಹಂಗೆ ನೋಡ್ಕೊಂಡು ಹೋದರೆ ಯಾವುದೇ ರೀತಿ ತೊಂದರೆ ಆಗಲ್ಲ. ನಾವು ಆಡ್ಕೊಂಡು ಸುಮ್ಮನೆ ಅದು ಇದು ವೀಡಿಯೋಸ್ ಮಾಡ್ತೀನಿ ಅಂದ್ಬಿಟ್ಟು ಹಂಗೆ ಹೋದರೆ ಸ್ವಲ್ಪ ಡೇಂಜರು. ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಹೋಗೋದು ಒಳ್ಳೆಯದು ತುಂಬ. ನೀವು ವೀಡಿಯೋಸು ಅದು ಇದು ರೀಲ್ಸಲ್ಲೆಲ್ಲ ನೋಡಿರ್ಬೋದು. ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತೈತೆ ಅಂತಂದರೆ, ಇದು ಒಂಥರ ಕಡಿದಾದ ಜಾಗ ಅಂತಾರಲ್ಲ ಆ ರೀತಿ ಇದೆ. ಅಲ್ಲಿಗೆ ನಾವು ಅಲ್ಲಿಗೆ ಹೋಗೋಕ್ಕೆ ನಮಗೇ ಎಂಟ್ರಿ ಇಲ್ಲ ಅಲ್ಲಿ. ಈ ಕಡೆಗೆ ನಾವು ಬೇಕಾದರೆ ಬರ್ಬೋದು. ಈ ಕಡೆಗೆ ನಾವು ಹತ್ಕೊಂಡು ಹೋಗ್ತಾ ಇದೀವಲ್ಲ, ಆ ಕಡೆ ನಾವು ಟ್ರೆಕ್ ಮಾಡ್ಬೋದು. ಆ ಕಡೆಗೇನು ಬಿಡ್ತಾ ಇಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ಆ ಕಡೆ ಯಾರೂ ಹೋಗ್ತಾ ಇಲ್ಲ ಸದ್ಯಕ್ಕೆ. ನೋಡೋಣ. ನೋಡಿರಿ ಇಲ್ಲಿ ಕೂತ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂದ್ಬಿಟ್ಟು ಕೂತ್ಕೊಂಡ್ವು. ಈಗಾದರೆ ಅದು ನಮ್ಮ ಆಪೋಸಿಟ್ ಇದ್ದಿದ್ದು ವ್ಯೂ ನೋಡ್ತಾ ಇದ್ದರೆ ಸಕ್ಕತ್ತಾಗಿ ಕಾಣಿಸ್ತಿದೆ. ನೋಡಿರಿ ಹೆಂಗೆ ಕಾಣಿಸ್ತಾ ಇದೆ ಇದು ವ್ಯೂ. ಎಲ್ಲಿ ನೋಡಿದ್ರು ಬರೀ ಹಸ್ರನ್ನೇ ಕಾಣಿಸ್ತೈತೆ. ಅದ್ರ ಬೇರೆ ಇದ್ರ ಒಂಥರ ಸ್ಟ್ರಕ್ಚರ್ ನೋಡಿ ಯಾವ ಥರ ಇದೆ ಇದು ಗುಡ್ಡ. ಒಂಥರ ಸಕ್ಕತ್ತಾಗಿದೆಯಪ್ಪ ಮಾತ್ರ ಇದು. ನಾವು ಬಂದಿದ್ದಕ್ಕೂ ಇಷ್ಟು ಟ್ರೆಕ್ಕಿಂಗ್ ಮಾಡ್ಕೊಂಡು ಇದ್ರ ಮೇಲೆಲ್ಲ ಹತ್ಕೊಂಡು ಬಂದಿದ್ದಕ್ಕೂ ಒಂಥರ ಸಾರ್ಥಕ ಆದಂಗೆ ಆಯಿತು. ಆರಾಮಾಗಿ ಇವೆಲ್ಲ ನನಗನ್ಸಿಕೆ ಮಟ್ಟಿಗೆ ಸುಮಾರು ಫಿಲಮ್ಸ್ ತೆಗ್ದಿರ್ಬೇಕು ಅನ್ನಿಸ್ತಾಯ್ತಪ್ಪ ಇಲ್ಲಿ. ಈ ಪ್ಲೇಸಲ್ಲಿ ಯಾರು ತಾನೇ ಬಿಡ್ತಾರೆ ಹೇಳಿ, ಈ ಥರ ಪ್ಲೇಸ್ ಸಿಕ್ಬಿಟ್ರೆ ಒಂಥರ. ನಮ್ಗೆ ಯಾವ ವಿಷ್ಣುವರ್ಧನ್ ಫಿಲಮ್ದು ಒಂದು ಸಾಂಗ್ ಬರುತ್ತಲ್ಲ, ಅದೆಲ್ಲ ಸುಮಾರು ಫಿಲಮ್ದು ಎಲ್ಲ ನೆನಪಾಗುತ್ತೆ. ಅದು ಇದು ಆ ಫಿಲಮ್ ಈ ಫಿಲಮ ಅಂತ ನಾವು ಮ್ಯಾಚ್ ಮಾಡ್ಕೋಬೇಕು ಮನಸ್ಸಲ್ಲಿ, ಆ ರೀತಿ ಇದೆ ನೋಡಿರಿ. ನಾನಿವಾಗ ಜೆಟ್ ಟ್ರೆಕ್ಕಿಂಗ್ ಪಾಯಿಂಟ್ ವ್ಯೂ ನೋಡಿ, ಪೀಕ್ ವ್ಯೂ ನಿಮಗೆ ಈ ರೀತಿ ಇದೆ. ಇಷ್ಟು ನಮಗೆ ಜೆಟ್ ಟ್ರೆಕ್ಕಿಂಗ್ ಪಾಯಿಂಟ್ ವ್ಯೂದು ಫ್ರೆಂಡ್ಸ್. ಅದು ಬಿಟ್ಟರೆ ನೆಕ್ಸ್ಟ್ ನಾವು ಎಬ್ಬೆ ಫಾಲ್ಸ್ ಕಡೆ ಹೋಗ್ಬೇಕು ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವು. ಆದರೆ ಎಬ್ಬೆ ಫಾಲ್ಸಲ್ಲಿ ತುಂಬ ಜನ ಆಗಲೇ ಅಲ್ಲಿ ವೆಯ್ಟ್ ಮಾಡ್ತಿದ್ದಾರೆ. ಅದು ಅಲ್ಲದೆ ಬುಕ್ಕಿಂಗ್ ಬೇರೆ ಇನ್ನು ಸ್ಟಾಪ್ ಮಾಡಿದ್ದಾರೆ. ಅದು ಅಲ್ಲದೆ ಇವಾಗ ಈಗಿನ ಟೈಮಲ್ಲಿ ಜನವರಿ 2026ಗೆ ಅಲ್ಲಿ 700 ರೂಪಾಯಿ ಒಬ್ರಿಗೇ ಪೇ ಮಾಡಬೇಕು, ಆ ರೀತಿ ಇದು ಮಾಡಿದ್ದಾರೆ. ಇವತ್ತು ಹೋಗೋಕ್ಕಾಗಿಲ್ಲ. ನಮಗೆ ನೆಕ್ಸ್ಟ್ ಟೈಮ್ ಬಂದಾಗ ಯಾವಾಗಲಾದ್ರು ನೆಕ್ಸ್ಟ್ ಹೋಗೋಣ ಅಂದ್ಬಿಟ್ಟು ನಾವು ವಾಪಸ್ಸು ಈಗ ನೆಕ್ಸ್ಟ್ ಕಲ್ಲತ್ಗಿರಿ ಫಾಲ್ಸ್ ಕಡೆ ಹೋಗ್ತಾಯಿದ್ದೀವಿ. ನೋಡಿ ನಾವು ಅಲ್ಲಿ ಜೆಟ್ ಟ್ರೆಕ್ಕಿಂಗ್ ಪಾಯಿಂಟ್ ಎಂಟ್ರೆನ್ಸಲ್ಲಿ ನಿಂತ್ಕೊಂಡು ನೋಡಿದ್ರೆ ನಮಗೆ ಈ ಥರ ಕಾಣಿಸುತ್ತೆ. ಟ್ರೆಕ್ಕಿಂಗ್ದು ವೇ ಎಲ್ಲ ಚಿಕ್ಕದಾಗಿ ನೋಡಿ ಎಲ್ಲ ಕಾಣಿಸ್ತಾರೆ ಸ್ವಲ್ಪ ನೀವು ಗಮನಿಸ್ಬೋದು. ನೆಕ್ಸ್ಟ್ ಅಲ್ಲಿಂದ ನಾವು ಬಂದಿದ್ದು ಈ ಕಲ್ಲತ್ಗಿರಿ ಹತ್ರ ಒಂದು ಚಿಕ್ಕ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ನೋಡಿ ನೀವು ನೋಡ್ತಾ ಇದ್ದೀರಲ್ಲ ಈ ದೇವಸ್ಥಾನ ನೀವು ಹಲವಾರು ಬಾರಿ ಒಂದ್ಸಲ ನೀವು ಟಿ ವಿಲಿ ಎಲ್ಲ ನೋಡಿರ್ಬೋದು, ಟಿ ವಿಲಿ ನ್ಯೂಸಲ್ಲೆಲ್ಲ ನೋಡಿರ್ಬೋದು. ತುಂಬ ಮಳೆ ಟೈಮಲ್ಲೆಲ್ಲ ನೋಡಿ ಅಲ್ಲಿ ಬೆಟ್ಟದಿಂದ ಇಳಿತಾ ಇದೆಯಲ್ಲ ನೀರು, ಚಿಕ್ಕದು ಫಾಲ್ಸ್ 2 ಕಡೆ ಬರ್ತಾ ಇದೆಯಲ್ಲ, ಅದು ತುಂಬ ಬರ್ತಾ ಇರುತ್ತೆ. ಅದು ಸ್ವಲ್ಪ ಡೇಂಜರ್ ಥರ ಕಾಣಿಸುತ್ತಪ್ಪ. ಆ ಟೈಮಲ್ಲಿ ಯಾರನ್ನೂ ಹೋಗೋಕ್ಕೆ ಬಿಡಲ್ಲ ಅಂತ ಅನ್ಕೊತೀನಿ, ಎಂಟ್ರಿ ಯಾವುದೂ ಇರಲ್ಲ ಅನ್ಕೊತೀನಿ. ನೋಡಿರಿ ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ತುಂಬ ಜಾರುತ್ತೆ ಅಲ್ಲಿ ನೀರು, ತುಂಬ ದಿನದಿಂದ ನಿಂತಿರೋದ್ರಿಂದ ತುಂಬ ಜಾರುತ್ತೆ. ನಾವು ಹುಷಾರಾಗಿ ಅಲ್ಲಿ ಹೋಗ್ಬೇಕು ಬರಬೇಕು. ಆಮೇಲೆ ಮಕ್ಳುಗಳಿಗಂತೂ ನಾವು ಕರ್ಕೊಂಡು ಹೋಗ್ಬಿಟ್ಟು ತುಂಬ ಸೇಫ್ಟಿಯಿಂದ ಅವ್ರನ್ನ ಕೇರ್ ಮಾಡಬೇಕಾಗುತ್ತೆ. ಆ ಥರ ಇದೆ ದೇವಸ್ಥಾನ. ಆಮೇಲೆ ನೀವು ನೋಡಿರ್ಬೋದು, ತುಂಬ ನಾನು ಸುಮಾರು ಸಲ ನೋಡಿದ್ದೀನಿ. ಇದನ್ನೇ ಅಂತ ನನಗೆ ಗೊತ್ತಿರಲಿಲ್ಲ. ಆಮೇಲೆ ಇಲ್ಲಿ ಬಂದಮೇಲೆ ಗೊತ್ತಾಯಿತು, ಇದೇನಾ ಅದು ಅಂದ್ಬಿಟ್ಟು ಆಮೇಲೆ ನಾನು ತಿಳ್ಕೊಂಡೆ. ನೋಡಿ ಚೆನ್ನಾಗಿದೆ. ಆದರೆ ಫುಲ್ಲು ಮಳೆ ಟೈಮಲ್ಲಂತೂ ಸ್ವಲ್ಪ ಎಂಟ್ರಿ ಒಳಗಡೆ ಬಿಡದೇ ಇರೋದೇ ಒಳ್ಳೇದು ಅನಿಸುತ್ತೆ. ಯಾಕೆಂದರೆ ಆ ಕಡೆ ಹೋಗೋಕ್ಕೆ ಅಲ್ಲಿ ಅದು ನೀರು ಇಳಿಯುತ್ತಲ್ಲ ಮುಂದ್ಗಡೆ, ನಿಮಗೆ ತೋರಿಸ್ತೀನಿ ನೋಡಿರಿ. ಮುಂದೆ ಹಂಗೆ ನೋಡ್ತಾ ಇರಿ.
ನೋಡಿ ಈಗ ನೋಡ್ತಾ ಇದ್ದೀರಲ್ಲ ನೀವು, ಕೆಳಗಡೆ ನೀರು ಫ್ಲೋ ಆಗ್ತಾ ಇದೆಯಲ್ಲ, ಅಲ್ಲಿ ತುಂಬ ಜಾರೋ ರೀತಿ ಇದೆ. ಅಲ್ಲಿ ಹುಷಾರಾಗಿ ನಾವೇನೇ ಆದ್ರೂ ಚಿಕ್ಕ ಮಕ್ಕಳು ಕರ್ಕೊಬಂದ್ರು, ಇಲ್ಲ ನಾವೇ ಆದ್ರೂ ಅಷ್ಟೇ ಸ್ವಲ್ಪ ಸೇಫಾಗಿ ಹ್ಯಾಂಡಲ್ ಮಾಡಬೇಕಿಲ್ಲಿ. ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂದ್ಬಿಟ್ಟು. ಅಕಸ್ಮಾತ್ ಮಿಸ್ ಆಗ್ಯಂದ್ರೆ ನಾವೇನಾದರೂ ಸ್ವಲ್ಪ ಆ ಕಡೆ ಈ ಕಡೆ ಮೈ ಮರ್ತರು ಅಂದರೆ ಕೆಳಗಡೆ ಹೋಗ್ತೀವಿ. ಅದಕ್ಕೆ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ಏನೇ ಇದ್ರೂ ಇಲ್ಲಿ. ನೋಡಿ ಅದು ಬಿಟ್ಟರೆ ತುಂಬ ಚೆನ್ನಾಗಿದೆ ಪ್ಲೇಸು, ಅಕ್ಕಪಕ್ಕ ಎಲ್ಲ ತುಂಬ ಸಖತ್ತಾಗಿದೆ. ಇಲ್ಲಿಗೇನು ಎಂಟ್ರಿ ಫೀಸ್ ಏನಿಲ್ಲ ಫ್ರೆಂಡ್ಸ್, ಆರಾಮಾಗಿ ನಾವು ಹೋಗಿ ಬರ್ಬೋದು. ಇಲ್ಲಿಗೆ ನಮ್ಮ ಡೇ 1 ಪ್ರವಾಸ ಮುಗೀತು. ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಎಲ್ಲಿ ಉಳ್ಕೊಂಡ್ವೋ, ಚಿಕ್ಕಮಗಳೂರಲ್ಲಿ ಯಾವ ಹೋಟ್ಲಲ್ಲಿ ಉಳ್ಕೊಂಡ್ವೋ ಇದೆಲ್ಲ ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ. ನೆಕ್ಸ್ಟ್ ವೀಡಿಯೋನ ನೀವು ಮರಿದೇ ನೋಡಿ. ಥ್ಯಾಂಕ್ ಯು.